ಈ ಜನಕ್ಕೆ ನಾನು ಎಷ್ಟು ಹೇಳಿದ್ರು ಅಷ್ಟಕ್ಕಂತ ತಗೋ. ಅಲ್ಲ, ಬೆಳಿಗ್ಗೆ ಎಲ್ಲಾನು ಗುಡಿಸಿ ತೊಳೆದು ಮಾಡ್ಬಿಟ್ಟು ಹೋಗಿದ್ದೀನಿ ಎಲ್ರು. ಆದ್ರೂ ತಿರ್ಗಾರೇ ಗಲೀಜ್ ಮಾಡ್ಕೊಂಡವೇ ನೋಡು. ಚೆನ್ನಪ್ಪ, ತಿರ್ಗಾ ನೀ ಫೋನ್ ಅಂತೂ ಹಾಕ್ಬೇಡಪ್ಪ. ಪದೇ ಪದೇ ನಾನು ಮಾಡೋಕ್ ಆಗುದಿಲ್ಲ. ಎಲ್ಲಾ ಗಲೀಜ್ ಮಾಡ್ಕೊಂಡವ್ರೆ ನೋಡು. ಈ ಹೆಂಗೆ ಕ್ಲೀನ್ ಮಾಡೋದು? ಮಳಿ ಮಳಿ ನಂಗೆ ಮನಸ್ಸೈತೆ ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ ಕಣ್ತುಂಬ ನಿನ್ನ ಬೊಂಬೆ ತುಂಬೈತೆ. ಯಾರೋ ನನ್ನ ಮಾಳಿ ಕಂಡಂಗೆ ಕಾಣ್ತಾವಳಲ್ಲ, ಈ ಬಿರುಸ್ನಾಗೆ ಹೋಯ್ತಾವಳೆ ಅಂದ್ರೆ ಯಾರೋ ಅಳ್ಳಾಡೋ ಮುದ್ಕ ಸಿಕ್ಕಿದ್ರೆ ತಪ್ಪಂತ ಬಿದೋಯ್ತಾನೆ. ಹೋಗಿ ಅಡ್ಡಾಕ್ತೀನಿ ಆ ಕಡೆ ಬೀದಿ ಹೋಗ್ಬಿಟ್ಟು. ಎಲ್ಲಿಂದ ಹಿಂಗೆ ಈ ಬಿರುಸ್ನಾಗ ಓಡ್ತಾ ಇದೆಯಲ್ಲ? ಅಯ್ಯ ಬಡ ಬಡ ಬಾರೋ ಮರಯ್ಯ, ಗುಡಿಗೆ ಹೋಗಕ್ಕೆ ಹೊತ್ತಾಯ್ತು. ಹೋಗ್ದೆ ಮಾಡಿಯ ಸಿದ್ದರಾಮಯ್ಯ 2,000 ರೂಪಾಯಿ ದುಡ್ಡು ಹಾಕ್ತಾನೆ, ಫ್ರೀ ಬಸ್ಸು, ತಿರ್ಗಾಡ್ದೆ ಏನ್ ಮಾಡಿಯ? ಸಿದ್ದರಾಮಯ್ಯ ಕೊಡ್ತಾನ ದುಡ್ಡ ತಗೊಂಡು ಹೋಗ್ಬಿಟ್ಟು ಮುಜರಾಯಿ ಇಲಾಖೆ ಇರೋ ದೇವಸ್ಥಾನಕ್ಕೆ ಹಾಕ್ಬಿಡು. ಆ ದುಡ್ಡು ಹೋಗಿ ತಿರ್ಗಾ ಸಿದ್ದರಾಮಯ್ಯನ ಉಂಡಿಗೆ ಬಿಟ್ಟು. ಎಲ್ಲಿ 2 ತಿಂಗಳಿಂದ ಅದು ಬಂದಿಲ್ಲ. ಬಂದಿಲ್ವೇ? ನೀವು ಗಂಡಸ್ರೆಲ್ಲ ಕಣ್ಣು ಹಾಕಿ 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 ಅದು ಬಂದಿಲ್ಲ. ಸರಿ, ಅಲ್ಲ ಕಡೆ ಆಯ್ತು. ಈಗ ಯಾವ ದೇವ್ರ ಗುಡ್ಡು ಗೆದ್ದಿದ್ಯಾ? ಈಗ್ಲಾ ದ್ಯಾಮವ್ವನ್ ಗುಡಿಗೆ. ಯಾವನ್ ಗುಡಿಗೆ? ಅಲ್ಲ ಕಣಿ, 7 ಅಮ್ಮ ಆದ್ಲು, ಕಾಳಮ್ಮ ಆದ್ಲು, ಕಬ್ಬಾಳಮ್ಮ ಆದ್ಲು, ಕುಕ್ಕುಡು ಮಾರಮ್ಮ ಆದ್ಲು, ವರುಣಳ್ಳಿ ಲಕ್ಷ್ಮೀ ದೇವಿ ಆದ್ಲು. ಈಗ ದ್ಯಾವವನ್ ಗುಡಿ ಮಾತ್ರ ಒಂದಿತ್ತು ನೋಡು. ಆದ್ರೂ ನೀನು ಅನ್ಸ್ಕೊಳಕ ಬಂದಿಲ್ಲ. ನಮ್ ಕೈನಾಗ ಏನೈತೆ ಹೇಳು? ಆ ದ್ಯಾವ್ರು ಕೊಡ್ಬೇಕು, ನಮಗಿಲ್ಲಿ ಉದುರ್ಬೇಕಪ್ಪ. ಆ ದೇವ್ರ ಒಂದ್ ಕಲ್ಲಾಕ್ತು. ಅಲ್ಲ ಮಳಿ, ನಾನು ಈ ಊರ್ ಜನಕ್ಕೆಲ್ಲ ಅಪ್ಪ ಲವ್ವ ಅಂದ ಕಲ್ದಿ ಕಾಲ ಕಳೆದೋಯ್ತು. ಈ ನನ್ನ ಮಗನ್ ಜನ್ಮ. ನಾನ್ ಮಾತ್ರ ಅಪ್ಪ ಅನ್ಸ್ಕೊಳ್ಳೋ ಕಾಲ ಬಂದಿಲ್ಲ ನೋಡು. ಅಂದ್ರೆ ನಿನಗೆ, ಅಂದ್ರೆ ನಮ್ಗೆ ಮಕ್ಳಾಗ್ತಾ ಇರೋದಕ್ಕೆ ನಾನ್ ಕಾರಣ ಅಂತ ಹೇಳ್ತಾ ಇದ್ಯಾ? ಇಲ್ಲ ಮಾಡು. ನಂದು ಈಟಯ್ಯ, ನಿಂದೆ ಈಟಗ್ಲ. ಅದೇ ಅದೇ ಹೇಳ್ತೀರಿ ಕೇಳು. ಕೇಳ್ರಪ್ಪ, ಇಲ್ಲಿ 3/4 ಭಾಗ ಜನ ರೈತರೇ ಇರ್ತೀರಾ ಅಂತ ಕಾಣಿಸುತ್ತೆ. ಅಲ್ಲ ಕಣಪ್ಪ, ಫಲವತ್ತಾಗಿರೋ ಭೂಮಿನ ಚೆನ್ನಾಗಿ ಉತ್ತಿ ಗಟ್ಟಿಯಾಗಿರೋ ಬೀಜ ಬಿತ್ತಿದ್ರೆ ತಾನೇ ಮೊಳಕೆ ಬರೋದು. ಇಲ್ಲಿ ಭೂಮಿ ಏನೋ ಫಲವತ್ತಾಗೆ ಅದೇ, ಯಾಕೋ ಬಿತ್ತ ಬೀಜನೇ ಜೊಳ್ಳಾಗೋಗದೆ. ಇನ್ ಮೊಳಕೆ ಬಂದ್ರೆ ಎಲ್ಲಿಂದ ಬಂದದು ಮೊಳಕೆ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ, ಒಂದನ್ನು ಬಿಟ್ಟಿಲ್ಲ ಗೊತ್ತಾ? ಅಲ್ಲ ಕಣವಿ, ನಂದ ಇಷ್ಟಕ್ಕಿಷ್ಟು ಹಬ್ಬ ಅಂತ ಹೇಳ್ತೀಯಲ್ಲ. ನಿಮ್ಮ ಅಪ್ಪ ಕೊಟ್ಟವನಲ್ಲ ಈ 1 ಎಕರೆ ಜಮೀನು. ಆ ಜಮೀನು ಕೆರೆ ಮ್ಯಾಲೆ 20 ಗುಂಟೆ ಕೊಟ್ಟವನೆ. ಅದು ಒಣಗದ ಭೂಮಿ. ಅಲ್ಗ ಹಾಕಿದ್ರೆ ಒಣಗೋಯ್ತದೆ. ಇನ್ನು 20 ಗುಂಟೆ ಯಾಕೆ ಕ್ಯಾಚರ್ ಕೊಟ್ಟವನೆ, ಅದು ಹಳ್ಳದ ಜಮೀನು. ಸೀದಾ ದಿನ ನೀರು ಹರಿತ್ಲೇ ಇರ್ತದೆ. ಅಲ್ಗ ಹಾಕಿದ್ರೆ ಕೊಳ್ತೋಯ್ತದೆ. ಗಟ್ಟಿ ಬೀಜ ಹಾಕಿ ಹಾಕಿ ನಾನು ಹೆಂಗಿದ್ದೆ ಹೇಗಾಗ್ಬಿದ್ದೆ. ಎಷ್ಟು ಅಂತ ತಂದಾಕ್ಲೆ ಮಾಡು. ಗಟ್ಟಿ ಬೀಜ ಇದ್ದಿದ್ರೆ ನೀನ್ ಹಿಂಗಿರುವೆ, ಹಿಂಗ್ಯಾಕಾಗ್ತಿದೆ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ, ಒಂದನ್ನು ಬಿಟ್ಟಿಲ್ಲ ಗೊತ್ತಾ? ಹೇಳ್ತೀನಿ, ಲೆಕ್ಕ ಹಾಕೋ. ಹನುಮಪ್ಪ ದೇವ್ರಿಗೆ ಹಣ್ಣು ಕೊಟ್ಟೆ, ಬರ್ಮಪ್ಪ ದೇವ್ರಿಗೆ ಎಣ್ಣೆ ಕೊಟ್ಟೆ, ಹೊಂಡದಾಗೆ ಅಂತ್ರ ಗಂಗೆ ಬಿಟ್ಟೆ, ಓಣಿಯಾಗಿನ ಮಕ್ಳು ಬೆನ್ ಮೇಲೆ ಬರಿ ಹಾಕ್ತೆ, ಹಾವು ತಿಂದೆ, ಚೋಳ್ ತಿಂದೆ, ಕೊನೆ ಗೋಡೆ ಮೇಲೆ ಹೊರಗೆ ಹಲ್ಲಿನೂ ತಿಂದೆ. ಇಷ್ಟೆಲ್ಲ ತಿಂದ್ರು ಹೊಟ್ಟೆ ಒಳಗ್ ಮಾತ್ರ ಯಾಕೋ ಒಂದ್ ಹುಳನು ಹಿಂಗ್ ಓಡಾಡ್ತಾ ಇಲ್ಲ. ಮುಂಡದೆ ಅವು ಚೇಳು ತಿನ್ನು ಅಂದ್ರಿಂದ ಅಲ್ಲ ಕಲ್ಲಿ ಮಾಡು. ನೀನ್ ಸಿಗು, ಈ ಸೀನ್ಸ್ ಹಿಂದ್ಗಡೆ ಮಾಡ್ತೀನಿ ನಿಂಗೆ. ನೋಡು, ಎಲ್ಲ ದಾರಿಲಿ ಹೋಯ್ತಾ ಇದ್ರೆ ಎಲ್ಲರೂ ಹಿಂಗೆ ರೇಗಿಸ್ತಾರೆ, ಹೆಣ್ಮಗು ಹೆಣ್ಮಗು ಅಂತ.
ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳ್ದ. ಮೊನ್ನೆ ಜಾತ್ರೆಗೆ ಹೋಗಿದ್ದಾಗ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮವ್ವ. ನಾನು ಅನ್ಕೊಂಡಿ ನಿಮ್ಮ ಅವ್ವನೇ ಹೇಳ್ಕೊಟ್ಟಿರ್ತಾಳೆ ಅಂತ. ಅಲ್ಲ ಕಂದ್ರೆ ಬೀದಿಲಾಡೋ ಮಕ್ಳ ಮೇಲೆ ಬರೆ ಹಾಕಿದ್ರೆ ಮಕ್ಳು ಹುಡ್ತಾವೇನೆ, ಇದು ಮಕ್ಳು ಸತ್ತೋಯ್ತವೆ ಕಂದ್ಲೆ. ಅವಳೇ ನಿಮ್ಮ ಅವ್ವನ ದೆವ್ವನ? ನನಗ್ ಬೇಕಾದ್ರೆ ಏನಾದ್ರು ಹೇಳು, ಆದ್ರೆ ನಮ್ಮ ಅವ್ವನ ಬಗ್ಗೆ ಮಾತಾಡಿದ್ರೆ ಚಂದಾಗಿರಕ್ಕಿಲ್ಲ ಅಷ್ಟೇ. ಮಾತೆತ್ತಿದ್ರೆ ನಮ್ಮ ಅವ್ವನ ಬಗ್ಗೆ ಬೈತಾಡ್ತಿಲ್ಲ ಅಂತದ್ ಏನ್ ಮಾಡಿದ್ಲು ನಮ್ಮ ಅವ್ವ ನಿನ್ಗೆ ಅಂತ? ಏನ್ ಮಾಡಿದ್ಲು ಒಂದಿಯ ಮಾಡಿ ಅವತ್ತು ಜೀದು ಎರಡು ಕೆನ್ನೆಗೆ ಬಾಸೋಣ ಅಂತ ಸಿಕ್ಕೊಂಡು ನೋಡಿದ್ದು ನೋಡು. ಬಾ ನಮ್ಮವ್ವನ್ಗೆ ಹೆಂಗೋಳ ಗೊತ್ತಾ ನಮ್ಮವ್ವ? ನಮ್ಮವ್ವ ಏನಾದ್ರು ಸರಿಯಾಗಿ ಮೇಲ್ ಬಿದ್ರೆ ನಿನ್ನ ಕೆರ್ಕಬೇಕಾಯ್ತದೆ ಅಂತದ್ದು ನಮ್ಮವ್ವನ್ ಕೆನ್ನೆಗೆ ಹೊಡಿತೀನಿ ನೀನು. ಅಂತದ್ ಏನಪ್ಪ ಮಾಡಿದ್ಲು ನಮ್ಮವ್ವ? ನೋಡ್ಮೇಲೆ ಗೊತ್ತಾಯ್ತದೆ ಅಂತದ್ ಏನ್ ಮಾಡಿದ್ಲು ನಮ್ಮವ್ವ? ಏನ್ ಮಾಡ್ಲು ಅಂತ. ಆ ದಿನ ನಿನ್ನ ಕರ್ಕೊಂಡು ಊರ್ಗೆ ಹೊರಡೋಣ ಅಂತ ಇದ್ನ. ಅದೇ ನೀವ್ ಒಳಗಡೆ ಹೋಗ್ಬಿಟ್ಟು ಮೇಕಪ್ ಮಾಡ್ಕೊತಾ ಇದ್ದಲ್ಲ, ಅವಾಗ ಹೆಣ್ಣು ಕೊಟ್ಟು ದೇವ್ರು ಕಣ್ ಕೊಟ್ಟು ದೇವ್ರು ಅಂತ ಎರಡೂ ಒಂದೇ ಅನ್ಕೊಂಡು ಕಾಲ್ ತತ್ತರವ ಎತ್ತಿ ಮಾಡ್ಕತೀನಿ ಅಂದೆ. ಎತ್ತಿ ಮಾಡ್ಕತೀನಿ ಅಂದ? ಹೌದು. ಏನ ನಮಸ್ಕಾರ ಅದಕ್ಕೆ ಕಾಲು ಕೊಸರುಕೊಂಡು ಹಿಂದಗ ಮರಿಯಪ್ಪ ನನ್ ಕಾಲು ಹಿಡಿದು ಎಳಿತಾವನೆ ಬರ್ಬೇಕು, ಮರಿಯಪ್ಪ ನನ್ ಕಾಲು ಹಿಡಿದು ಎಳಿತಾವನೆ ಬರ್ಬೇಕು, ರಾಮಪ್ಪ ನೀ ಬನ್ನಿ, ಚೆನ್ನಪ್ಪ ನೀನ್ ಬನ್ನಿ ಅಂತ ರಂಪ ಮಾಡಕ್ ಬಿಡುದ ಮಳೆ. ಅಲ್ಲ ಮಳೆ ನಿಮ್ಮವ್ವ ಓದ್ದೋಳು ಅಂತ ಏನೋ ನನ್ ಪರಿಣಾಮ ನಡ್ಗಾತು. ಇಲ್ಲ ಅಂದ್ರೆ ನನ್ ಜೀವನೇ ತೆಗಿಸ್ಬಿಡ್ತಿದ್ಲು ಕಂಡೆ. ಆಹಾಹಾ ಹಿರಿಯಾ, ನೀನ್ ಎಂತ ಬರ್ಗೆಟ್ ನನ್ ಮಗ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಬಗ್ಗೆನೆ ಮಾತಾಡ್ಬೇಡ ನೀನು. ಅಲ್ಲ, ರಸ್ತೆನಲ್ಲಿ ಕಸ ಗುಡ್ಸುವಾಗ ಹೆಣ್ಣಾಯಿ ಹೋದ್ರು ಜೊಲ್ ಸೂಸ್ಕೊಂಡು ಅದನ್ನೇ ನೋಡ್ತೀಯ. ಇವನು ಹೆಣ್ಣೋಡಕ್ಕೆ ನಮ್ಮ ಮನೆಗೆ ಬಂದಾಗ ತಡಿಯಪ್ಪ ಗಂಡು ಹೆಂಗದೆ ಅಂತ ಕಣ್ಣೆತ್ತಿ ನಾನೇ ಹೆಣ್ಣಾದವಳು ನೋಡಿದ್ರೆ ಇವ ಹೆಣ್ಣಾಗಿರೋ ನನ್ನ ನೋಡ್ತಾ ಇಲ್ಲ, ಪಕ್ಕದಲ್ಲಿ ಬಾಕ್ಲ ಕಡೆ ಸನ್ನೆ ಮಾಡ್ಕೊಂಡು ಅತ್ತಾಗ ನೋಡ್ಕೊಂಡು ನುಲಿತಾವನೆ. ಇದ್ಯಾಕೆ ಹೆಣ್ಣಾಗಿರೋ ನನ್ನೇ ನೋಡ್ತಾ ಇಲ್ವಲ್ಲ, ಇವನ್ ಬಾಕ್ಲ ಕಡೆಗೆ ಯಾಕೆ ನೋಡ್ತಾವನೆ ಅಂತ ಹಿಂತಿರ್ಗಿ ನೋಡಿದ್ರೆ ಅಲ್ಲಿ ನಮ್ಮವ್ವ ನುಲಿತಾ ನಿಂತವಳೆ. ಆವಾಗ್ಲೇ ಗೊತ್ತಾಗಿದ್ದು ಇದಕ್ಕೆ ಫಸ್ಟ್ ಹ್ಯಾಂಡ್ಗಿಂತ ಸೆಕೆಂಡ್ ಹ್ಯಾಂಡ್ ಮೇಲೆ ಕಣ್ಣು ಜಾಸ್ತಿ ಅಂತ. ಯಾಕೆ ಹೇಳಿ, ಅನುಭವ ಅಲ್ತಾನೆ ಜಾಸ್ತಿ ಇರ್ತದೆ. ಮೊನ್ನೆ ಜಾತ್ರೆಗೆ ಹೋಗಿದ್ದಾಗ ಆಗಿದ್ದಿಷ್ಟೇ ಕಣ್ರಪ್ಪ. ನಮ್ಮವ್ವ ಹಜಾರ್ದಾಗ ಕೂತಿದ್ಲು. ಇವನು ನಮ್ಮ ಅವ್ವನ ಹತ್ರ ಬಂದ್ಬಿಟ್ಟು, ಅತ್ಯವ್ವ ನಿನ್ ಸೀರೆ ನೆರಿಗೆ ನಾ ಮ್ಯಾಲಕ್ಕೆತ್ತವ, ನಾನು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅನ್ನೋದ ಬಿಟ್ಬಿಟ್ಟು ಏಕಾಏಕಿ ನಮ್ಮ ಅವ್ವನ ಹತ್ರ ಬಂದ್ಬಿಟ್ಟು, ಅತ್ಯವ್ವ ನಿಂದು ಮ್ಯಾಕೆತ್ಕ ನಾ ಮಾಡ್ತೀನಿ ಅಂದ್ರೆ ಬಿಟ್ಬಿಟ್ಟಾಳ ನಮ್ಮವ್ವ. ಏನ್ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ ನಮ್ಮ ಅವ್ವಗೆ? ನಾನು ಅದನ್ನೇ ಹೇಳೋಕ್ ಹೋದೆ, ಅಷ್ಟೊತ್ತು ಗಂಟೆ ತಡ್ಕೋಬೇಕಲ್ಲೇ ಅವಳು. ನಂದೇನ್ಲೇ ತಪ್ಪು? ನೀನು ಜಾಗ ಸಿಕ್ಕಿದ್ರೆ ಸಾಕು ಸಂದಿಗೆ ಎಳ್ಕೊಂಡು ಹೋಗ ನನ್ ಮಗ ನೀನು. ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ ನಮ್ಮ ಅವ್ವಗೆ? ಹಾವು ಚೇಳು ಅಲ್ಲಿ ಪಲ್ಲಿ ತಿನ್ನು ಅಂತಿದ್ಲು. ಇಲ್ಲಂತೂ ಮಕ್ಳು ಉದ್ರಲಿಲ್ಲ, ಹಂಗಾದ್ರೂ ಉದುರ್ತಾವೇನೋ ಅಂತ ಹೇಳಿದ್ಲು. ಅಲ್ಲ ಹಾವು ಚೇಳು ಅಲ್ಲಿ ತಿನ್ನಕ್ಕೆ ನೀನೇನು ಹತ್ತಿದ್ದ ಜಾತ್ ಕೊಟ್ಟಿದ್ದೆ ಅನ್ನಾಡಿ ವಿಷ ಏರಿ ಮೈಗೆ ಸತ್ತೋಗ್ಬಿಟ್ಟಿಯ? ಸತ್ರೆ ಸಾಯ್ತೀನಿ ಹೇಳು. ಊರಲ್ಲಿರೋ ಹೆಂಗಸ್ರೆಲ್ಲ ನೀನ್ ಬಂಜೆ ನಿನ್ ಮಕ್ಳಿಲ್ದಿರೋಳು ಅಂತ ಇದ್ರೆ ಸಾಯಂಗೆ ಆಯ್ತದೆ. ಸತ್ತೆ ಸಾಯ್ತೀನಿ, ಆದ್ರೆ ಸಾಯೋದೊಳಗೆ ಒಂದು ಮಗುನ ಉದುರಿಸ್ಬಿಟ್ಟಯ್ಯ ಸಾಯೋದು. ಅಯ್ಯ ಬೈಲಾದದ್ದೆ, ನೀ ಸತ್ರೆ ಮಕ್ಳು ಹೆಂಗಾಗ್ತಾವಲೆ? ಹೌದಲ್ವಾ? ನಾನು ಸತ್ರೆ ನಮ್ಮ ಯಜಮಾನ್ರು ನೋಡ್ಕೋಕೆ ಯಾರು ಇಲ್ಲ, ನಮ್ಮ ಮರಿನ ಅಂದ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೋಲಿ ಅಂತ ಇದೆಯೇನು? ಬೈಲಿ ಬೈಲಿ ಇನ್ನೊಂದು ಮದ್ವೆ ಕಟ್ಕೊಂಡಿರೋಳ್ಗೆ ಇಲ್ಲಿ ಏನು ಕಿಸ್ತು ಆರಾಕ ಕಾಯ್ತಾ ಇಲ್ಲ ನೀನು. ಇನ್ನೊಬ್ಳನ್ನ ಅದೇನ್ ಕಟ್ಕೊಂಬಂದು ಅವಳ್ತಾವ ಏನ್ ಕಿಸ್ತು ಬಿಟ್ಟಿಯೋ ಕಾಣೆ. ಕೂತ್ಕ ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ಮರಿನೇ ಅಲ್ಲ ಅಂತ. 3 ವರ್ಷದಿಂದ ಆಗದೆ ಇರೋದು ನಿಂದು 3 ಗಂಟೆಲಿ ನಿಂತ್ಕೊಂಡ್ಬಿಡ್ತದೇನೋ. ಕಂಡಿದೀನಿ ಸುಮ್ನಿರಪ್ಪ. ಅದ್ ಯಾವಳನ್ನ ಮದ್ವೆ ಆಗಿ ಕರ್ಕಬ ಏನ್ ಸತ್ತು ನೇರ ಸ್ವರ್ಗ ಕೊಂಡೈತಿನ? ಯಾವ್ದೇ ಕಾರಣಕ್ಕೂ ಇಲ್ಲ, ಅಲ್ಲೇ ನಮ್ಮ ಮನೆ ತೊಲೆ ಮೇಲೆ ನೇತಾಕೊಂಡಿರ್ತೀನಿ. ನೀನು ನಿನ್ ಹೆಂಡ್ರು ಮನೆ ಬಾಕ್ಲ ಹತ್ರ ಬರ್ಬೇಕು, ಹಂಗೆ ಮಡಗ್ಬಾರ್ದೇ ಇರೋ ಜಾಗದ ಮೇಲೆ ಕಾಲ ಮಡಗ್ಬಿಟ್ಟು ಹೊಸ್ಕಾಗ್ಬಿಡಲ್ವಾ? ಹುಡುಕ್ಬೇಕು ರಾತ್ರಿ ಇಡೀ ನೀನ್ ಹೆಂಡ್ತಿ ನನ್ ಗಂಡಂದ ಎಲ್ಲಿ ಅಂತ. ಬಾ ಮನೆಗ್ ಬಾ, ನಿನಗೆ ಮದ್ವೆ
ನಾ ಮಾಡ್ತೀನಿ ಬಾ. ನಂದ ನೀನಾರು ಮಾಡುವೆ, ನಿಂದ ನಾನಾರು ಮಾಡ್ಬೋಟಲೆ, ಯಾರು ಮಾಡೋಣ ನಡಿ. ನೀನಂತೂ ಆಗಲ್ಲ, ನಾವೇ ಮಾಡ್ಕೋಬೇಕು ಬಾ.